ಯಡಿಯೂರಪ್ಪನವರ ದತ್ತು ಪುತ್ರರು. ನೋಡಮ್ಮ, ಯಡಿಯೂರಪ್ಪ ಅಂದ್ರೆ ಬಹಳ ಹತ್ರ ನೋಡಿದೀನಿ. ಅವರೊಬ್ಬ ವ್ಯಕ್ತಿ ಅಲ್ಲ, ದೊಡ್ಡ ಶಕ್ತಿ. ಯಡಿಯೂರಪ್ಪನವರ ನಾನು 1990ರಿಂದ ನೋಡಿದೀನಿ. ಅವರ ಪಾದಯಾತ್ರೆ ಪಾಲ್ಗೊಂಡಿದ್ದೀನಿ, ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ. ಅಂತ ಮಹಾನ್ ನಾಯಕನ ಇವತ್ತೇನು ಕಳೆದ 50 ವರ್ಷಗಳ ಕಾಲ, 5 ದಶಕಗಳ ಕಾಲ ರಾಜಕಾರಣದಲ್ಲಿ 7 ಬಾರಿ ಶಾಸಕರಾಗಿ ಶಿಕಾರಿಪುರ ಪುರಸಭಾ ಅಧ್ಯಕ್ಷರ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಬಂದಿಖಾನೆ ಸಚಿವ ವೆಂಕಟಪ್ಪನವರು ಅವರ ಅನುಯಾಯಿಗಳು ಯಡಿಯೂರಪ್ಪನವರು ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಬಂದು ತಲೆಗೆ ಹೊಡೆದಾಗ ಕೆಳಗಡೆ ಉರುಳಿ ಬಿದ್ದಿದ್ರು. ಅವರು ಕುಟುಂಬಕ್ಕೋಸ್ಕರ ಅಲ್ಲ. ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ 90ರಲ್ಲಿ ಭೇಟಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾನು ರಾಜಕೀಯ ನನಗೆ ಜನ್ಮ ಕೊಟ್ಟಂತರು. ಹೊನ್ನಾಳಿ ತಾಲೂಕಿನ ಅವಾಗ ನ್ಯಾಮತಿ ತಾಲೂಕಿಲ್ಲ, ನನ್ನನ್ನ ಯುವ ಮೋರ್ಚಾ ಅಧ್ಯಕ್ಷರು ಮಾಡಿದ್ರು. ಆ ಬಹಳ ಹತ್ತಿರ ನೋಡಿದ್ವಿ. ನೋಡಮ್ಮ, ಅದೇನೈತೆ ನನ್ನ ಸೌಭಾಗ್ಯ, ನನ್ನ ಜೀವನದ ಅದೃಷ್ಟ ಅಂತ ನಾನು ಭಾವಿಸಿದ್ವಿ. ನಾನು 94ರಲ್ಲಿ ಟಿಕೆಟ್ ಕೇಳಿದ್ದೆ ತಾಯಿ. ಏನಮ್ಮ, 94ರಲ್ಲಿ ಟಿಕೆಟ್ ಕೇಳಿದ್ದೆ. ನಿನಗೆ ಯಾರೋ ಟಿಕೆಟ್ ಕೊಡ್ತಾರೆ ಹೋಗ ಅಂತಂದ್ರು, ಕೊಡಲ್ಲ ಅಂದ್ರು. ಆ ನೀವು ಬಾಳ ಉಡಾಳಿದ್ರೆ ಅವಾಗ? ಬಹಳ ಉಡಾಳಮ್ಮ, ಉಡಾಳ. ಅಯ್ಯಯ್ಯೋ, ನಾನು ಮುಂಗೋಪಿ, ಯಡಿಯೂರಪ್ಪನಷ್ಟೇ ಮುಂಗೋಪಿ. ಉಡಾಳ ಅಂದ್ರೆ ಹೆಂಗ್ರಿ ಸರ್? ಯಾವ ಬಾಳ್ ತರ? ನಾನು ಕುಂತದ ಹಾಗೆ ಧರಣಿ ಮಾಡ್ತಿದ್ದೆ, ಅಧಿಕಾರಿಗಳಿಗೆ ಅಂತಿದ್ದೆ. ಅಷ್ಟು ನಾನು IPS ಅಧಿಕಾರಿಗಳು ಬಿಡಿಲ್ಲ, IPS IAS ಕೇಸ್ ಯಾರಿಗೂ ಬಿಟ್ಟಿರಲ್ಲ. ಹಂಗೆ ಜಗಳ ಮಾಡ್ತಿದ್ದೆ, ಯಾಕೆ ಜನಪರ ಹೋರಾಟಗಳು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನನ್ನನ್ನು ಗುರುಸಿ 2004 ಟಿಕೆಟ್ ಕೊಟ್ರು. ಅದಕ್ಕಿಂತ ಮುಂಚೆ 100 ಕೇಸ್ಗಳು ಹಾಕ್ಸ್ಕೊಂಡು ನನಗೆ ಯಡಿಯೂರಪ್ಪನವ್ರು ಕರೆದು ಟಿಕೆಟ್ ಕೊಟ್ರು. ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ 2004ರಲ್ಲಿ ಅದೃಷ್ಟವಶಾತ್ ನಾನು ಆಯ್ಕೆ ಆದೆ. ಯಡಿಯೂರಪ್ಪನವ್ರ ಖುಷಿನೇ ಖುಷಿ. ಅಯ್ಯೋ, ನಮ್ ರೇಣುಕಾ ಗೆದ್ದ ಅಂತ ಹೇಳ್ತಾರೆ. ಬಾರ ಅಂತಂದ್ರೆ ಕೆಲಸ ರೇಣುಕಸ್ವಾಮಿ ಅಂತಾರೆ, ಬಾರ ಅಂತಾರೆ. ಅವರು ಹೆಂಗೆ ಸ್ವಭಾವ ಇರುತ್ತೆ ಹೇಳಕ್ ಮೂಡು ಏನ. ಎಷ್ಟೋ ಬಾರಿ ಹೊಡ್ತೀನಿ ನಿಮ್ಮನ್ನ. ನಂದು ತಪ್ಪ ಅಂದ್ರೆ ನಾನು ನೋಡಮ್ಮ, ಅಂದ್ರೆ ಕೋಪದಿಂದ ಅಲ್ಲ, ನನ್ನನ್ನ ಮನುಷ್ಯನಾಗು, ನೀನು ಒಬ್ಬ ರಾಜಕಾರಣಿ, ನೀನು ಮೆಚೂರ್ಡ್ ಪೊಲಿಟಿಷಿಯನ್, ಪ್ರಜ್ಞಾವಂತ ರಾಜಕಾರಣಿ ಆಗ್ಬೇಕಂತ ನನಗೆ ಹಾರೈಸಿದರೆ. ಹಾಗಾಗಿ ಯಡಿಯೂರಪ್ಪನವ್ರು ಕೊಟ್ಟಂತ ಕೊಡುಗೆ ನಮ್ಮ ಕ್ಷೇತ್ರಕ್ಕೆ ಇರ್ಬೋದು, ರಾಜ್ಯದಲ್ಲಿ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಪುರಸಭಾ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ 4 ಬಾರಿ, 7 ಬಾರಿ ಶಾಸಕರಾಗಿ, 1 ಬಾರಿ ಲೋಕಸಭಾ ಸದಸ್ಯ, ವಿಧಾನ ಪರಿಷತ್ ಸದಸ್ಯರಾಗಿ, ಪ್ರತಿಪಕ್ಷದ ನಾಯಕರಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿ ಕೊಟ್ಟಂತ ಕೊಡುಗೆ ಇವತ್ತು ಕೆಲವರು ಟೀಕೆ ಮಾಡ್ತಾರೆ. ಯಡಿಯೂರಪ್ಪನವರ ಕುಟುಂಬ ಇದು ಕಾರ್ಯಕ್ರಮ ಅಂತ ಹೇಳ್ತಾರೆ. ಇದು ಯಡಿಯೂರಪ್ಪನವರ ಕುಟುಂಬ ಕಾರ್ಯಕ್ರಮ ಅಲ್ಲ, ಇದು ಅಭಿಮಾನೋತ್ಸವ. ಈ ರಾಜ್ಯದ 6.5 ಕೋಟಿ ಎಲ್ಲ ವರ್ಗದ ರೈತರಿರ್ಬೋದು, ಕೂಲಿ ಕಾರ್ಮಿಕರು, ಮಹಿಳೆಯರು ಇವತ್ತು ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೀವಿ. ಯಡಿಯೂರಪ್ಪನವ್ರ ಪುರ ಪ್ರವೇಶ ಆಗಿದೆ. ನಾಳೆ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಲ್ಲಿ ಇಲ್ಲ ಸರ್. ನೋಡಮ್ಮ, ಚುನಾವಣಾ ರಾಜಕೀಯದಲ್ಲಿ ಇಲ್ಲ. ಯಡಿಯೂರಪ್ಪನವರು ನಮ್ಮಂತರ ಬೆಳೆಸಿದ್ದಾರೆ, ನನ್ನಂತ ಲಕ್ಷಾಂತರ ಜನರು ಬೆಳೆಸಿದ್ದಾರೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದು ನಮ್ಮೆಲ್ಲರ ಅಭಿಮಾನದ ನಾಯಕ, ರೈತ ನಾಯಕ. ನನಗೆ ಮಾಜಿ ಮುಖ್ಯಮಂತ್ರಿ ಅಂತ ಯಾವತ್ತೂ ನಾವು ಕರೆಯಲ್ಲ ಅವ್ರನ್ನ. ಇವತ್ತು ನಮಗೆ ಮುಖ್ಯಮಂತ್ರಿಗಳೇ. ಅವರ 50 ವರ್ಷದ ಸಾರ್ಥಕ ಬದುಕು, ರಾಜಕೀಯದಿಂದ ನಿವೃತ್ತಿ ಆದ್ರು ಇವತ್ತು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪ ಸಂಕಲ್ಪ ಮಾಡಿದ್ರೆ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಆ ಗತಕಾಲವನ್ನ ಮತ್ತೆ ಮರಳಿ ಬರ್ಬೇಕಂತ ಹೇಳಿ ಈಗ ಸರ್ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ದೂರ ಉಳಿದಿದ್ದಾರೆ. ಅವರ ಮಗ ವಿಜಯೇಂದ್ರ ಅವರು ಪಕ್ಷಾಧ್ಯಕ್ಷರಾಗಿದ್ದಾರೆ, ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸೊ ಈಗ ಅವರ ಒಂದು ಕೈ ಬಲಪಡಿಸೋ ನಿಟ್ಟಿನಲ್ಲಿ ತಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ನೋಡಮ್ಮ, ಯಡಿಯೂರಪ್ಪನವರು ಯಾವತ್ತು ಪುತ್ರ ವಾತ್ಸಲ್ಯ ಅಂದ್ರೆ ರಾಜಕಾರಣದಲ್ಲಿ ಅವ್ರ ಮಕ್ಕಳನ್ನ, ಇಡೀ ಕುಟುಂಬವನ್ನ ಪ್ರೀತಿ ಮಾಡ್ತಾರೆ. ಅದು ರಾಜಕಾರಣಲ್ಲೇ. ವಿಜಯೇಂದ್ರ ಇರ್ಬೋದು, ರಾಘವೇಂದ್ರ ಇರ್ಬೋದು, ಅವರ ಸ್ವಂತ ಶಕ್ತಿ ಮೇಲೆ. ರಾಘವೇಂದ್ರ 3 ಬಾರಿ ಲೋಕಸಭಾ ಸದಸ್ಯರಾಗಿ, 1 ಬಾರಿ ಶಾಸಕರಾಗಿ, ಅವರ ವ್ಯಕ್ತಿತ್ವ, ಅವರ ಇದೇನು ಮಕ್ಕಳ ಪ್ರತಿಭೆ ಅಂತಲ್ಲ, ಅವರ ಪ್ರತಿಭೆಗಳು ಹೊರಹೊಮ್ಮಿದೆ. ರಾಘವೇಂದ್ರ ಲೋಕಸಭಾ ಸದಸ್ಯರಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ರೆ,
ಶಿವಮೊಗ್ಗ ಲೋಕಸಭಾ ಸದಸ್ಯರನ್ನ ಜನರು ಆಯ್ಕೆ ಮಾಡಿದ್ರು. ಅಲ್ಲ ಸರ್ ನಿಮ್ಮಲ್ಲಿ ಎಲ್ಲ ಇದು ಅಲ್ಲ ಎಲ್ಲ ಏನೇನೋ ಇತ್ತಲ್ಲ ಸರ್ ಭಿನ್ನಮತ ಅಂತೆ ಅದಂತೆ ಇದಂತೆ ಎಲ್ಲ ಸರಿ ಹೋಗಿದೆಯಾ ಸರ್? ಇಲ್ಲ, ಯಾವ ಭಿನ್ನಮತನೂ ಇಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿದ್ವಿ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ. ನಮ್ಮೆಲ್ಲರ ಆಸೆ ಇದೆ, ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಈ ರಾಜ್ಯದಲ್ಲಿ ಜನ ವಿಜಯೇಂದ್ರ ಅವ್ರನ್ನ ಉದಯೋನ್ಮುಖ ರಾಜಕಾರಣಿ ಅಂತ ನೋಡ್ತಾರೆ. ಹಾಗಾಗಿ ಅವಕಾಶಗಳು, ಯಡಿಯೂರಪ್ಪನವ್ರು ಯಾವತ್ತೂ ಮಗನ ಪರವಾಗಿ ಕೆಲಸ ಮಾಡಿಲ್ಲ. ಆದ್ರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸಿಲ್ಲ. ಆದ್ರೆ ರಾಜ್ಯ ಜನ ಆಶೀರ್ವಾದ ಮಾಡಿ ಯಾಕಾಗಬಾರ್ದು? ವಿಜಯೇಂದ್ರ ಮುಖ್ಯಮಂತ್ರಿ ಆದ್ರೆ ನಿಮ್ಗೆ ಏನು ಅಭ್ಯಂತರ ಇಲ್ಲ? ಅಲ್ಲಮ್ಮ, ಇದು ರೇಣುಕಾಚಾರ್ಯ ಅಪೇಕ್ಷೆ ಅಲ್ಲ. ಈ ನಾಡಿನ ಯಡಿಯೂರಪ್ಪನ ಹೆಂಗೆ ಯಾವ ರೀತಿ ನೋಡಿದ್ರೆ ಯಡಿಯೂರಪ್ಪ ರಾಜ ಹುಲಿ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುವುದು, ಅದೇ ದಾಟಿಲಿ ಇವತ್ತು ಲಕ್ಷಾಂತರ ಯುವಕರು ವಿಜಯೇಂದ್ರ ಅವರನ್ನ ಇಷ್ಟಪಡ್ತಾರೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟನೆ ಮಾಡಿದರೆ. ಮೂಢ ಹಗರಣ ಯಾರಮ್ಮ ಹೊರ ತಂದ್ರೆ ತಾಯಿ ಮೈಸೂರು ಮುಖ್ಯಮಂತ್ರಿಗಳು ಎದುರಿ ಗಡಗಡೆ ಎದುರು ಅವತ್ತು ರಾಜೀನಾಮೆ ಕೊಡಕ್ಕೂ ಮುಂದಾಗಿದ್ರು, ಸೈಟ್ ವಾಪಸ್ ಕೊಟ್ರು. ವಾಲ್ಮೀಕಿ ಹಗರಣ, ಒಬ್ಬ ಮಂತ್ರಿ ತಲೆದಂಡ ಆಯ್ತು, ಭ್ರಷ್ಟಾಚಾರದ ಹೋರಾಟ ಮಾಡಿದ್ರು. ಹಾಗಾಗಿ ವಿಜಯೇಂದ್ರ ಅವರು ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಅವರು ಜನ ಅವ್ರು ಇಷ್ಟಪಡ್ತಾರೆ. ವಿಜಯೇಂದ್ರ ಅವರು ಒಳ್ಳೇದಾಗ್ಲಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಶುಭವನ್ನು ಕೊಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.